ಸ್ನೇಹಿತರೆ ಮತ್ತು ಮಹಿಳಾ ಬಾಂಧವರೇ, ಮಾಧ್ಯಮ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಇನ್ನಿತರ ಎಲ್ಲ ಹಿರಿಯರು, ಇವತ್ತಿನ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿದೆ. ಈ ಕಾರ್ಯಕ್ರಮವನ್ನು ಅತ್ಯಂತ ವ್ಯವಸ್ಥಿತವಾದ ರೀತಿಯಲ್ಲಿ ಏರ್ಪಾಟು ಮಾಡಿದ್ದೇವೆ. ನಾನು ಶಿರುವಂತೆ ಸುತ್ತಮುತ್ತಲಿನ ಗ್ರಾಮದ ಎಲ್ಲರಿಗೂ ವಿಶೇಷವಾದಂಥ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಶಿರುವಂತೆಗೆ ಬಂದು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕೆಲವರಿಗೆ ಸಂಶಯ ಕಾಣಬಹುದು, ಇವನೇನು ಊರು ಬಿಟ್ಟು ಹೋಗಿದ್ದ ಅಂತ ಹೇಳ್ತಿದ್ರು. ಎಲ್ಲ ಸಾಗರಪೇಟೆಯ ಶಿರುವಂತೆ ಗ್ರಾಮದ ಪಕ್ಕದಲ್ಲೇ ಇದ್ದಾನೆ ಅನ್ನೋ ಮಾತನ್ನ ಕೆಲವರು ಆಡ್ತಾರೆ. ಕೆಲವರು ಹೊಲು ಬಿಟ್ಟು ನೋಡ್ತಾ ಇದ್ದಾರೆ, ಕೆಲವರು ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಪಾಪ ಅವ್ರಿಗೂ ಕೂಡ ಅದೇನ ಇವೇನು ಅವ್ರಿಗೂ ಕೂಡ ಆಶ್ಚರ್ಯ ಕೂಡ ಬಂದಿದೆ. ನನಗೆ ಸಂತೋಷ ಆಗಿದೆ. ವಾಸ್ತವಿಕವಾಗಿ ಈ ಕಾರ್ಯಕ್ರಮ ಇನ್ನಷ್ಟು ಅರ್ಥಪೂರ್ಣವಾಗಿ ಇರಬೇಕಾಗಿತ್ತು, ಆಗಲಿಲ್ಲ. ಆದಾಗಲೂ ಕೂಡ ಈ ಒಂದು ಕಾರ್ಯಕ್ರಮ ಶಿರುವಂತೆಯಲ್ಲಿ ನಡೀತಾ ಇದೆ. ಇದಕ್ಕೆ ಒಂದು ಅರ್ಥಪರ ರೂಪದಲ್ಲಿ ನಡೆಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮೊದಲನೇ ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಶಿರುವಂತೆಯಲ್ಲಿ ಮಾಡ್ತಾ ಇರೋದು ಇದು ಮೊದಲನೇ ಬಾರಿಗೆ. ಈ ಕಾರ್ಯಕ್ರಮವನ್ನು ಏರ್ಪಾಟು ಮಾಡೋದರಲ್ಲಿ ವಿಶೇಷವಾದಂಥ ಆಸಕ್ತಿಯನ್ನು ವಹಿಸಿ ಒಳ್ಳೆ ವೇದಿಕೆಯನ್ನು ಸೃಷ್ಟಿ ಮಾಡಿ, ಜನ ಬರೆದಿದ್ರು ಕೂಡ ಜನ ಬರ್ತಾರೆ ಅನ್ನೋ ನಿರೀಕ್ಷೆ ಮೇಲೆ ಇಷ್ಟು ದೊಡ್ಡ ವೇದಿಕೆಯ ಚಪ್ರವನ್ನು ಹಾಕಿದ್ದೀವಿ. ಏನು ಹೇಳ್ತಾರೆ ಈಗ, ಶಾವ್ಯಾನೆಲ್ಲ ಇದಕ್ಕೇನು ಹೇಳ್ತೀರ? ಪೆಂಡಲ್. ಎಷ್ಟೋ ವರ್ಷದ ಮೇಲೆ ಶಿರುವಂತೆ ಊರಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ನಾನು ನೋಡಿದ್ದು ಇದು ಮೊದಲನೇ ಬಾರಿಗೆ. ಇದಕ್ಕೆ ಶಾಲಾ ಶತಮಾನೋತ್ಸವ ಉದ್ಘಾಟನಾ ಸಮಾರಂಭ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಹೆಸರನ್ನು ನೀಡಿ ಏರ್ಪಾಟು ಮಾಡಿದ್ದಾರೆ. ತಡವಾದರೂ ಕೊನೆಗಳಿಗಾದರೂ ಎಚ್ಚರಿಕೆಯನ್ನು ವಹಿಸಿ
ಶಿರುವಂತೆ ಗ್ರಾಮಕ್ಕೆ ಒಂದು ಹೆಸರನ್ನು ಕೊಟ್ಟು ಈ ಕಾರ್ಯಕ್ರಮ ಏರ್ಪಾಟು ಮಾಡಿದ್ದಾರೆ. ನಾನು ನೋಡಿದೆ, ಬರ್ದೊಳ್ಳೆಯವರು ಎಷ್ಟು ಜನ ಇದ್ದಾರಾ? ಗಾಳಿ ಪರದವ್ರು ಎಷ್ಟು ಜನ ಇದ್ದಾರೆ? ಎಷ್ಟೋ ದಿವಸದ ಮೇಲೆ ಇಂಥ ಒಂದು ಸಾರ್ವಜನಿಕ ವೇದಿಕೆಯನ್ನು ಏರ್ಪಾಡು ಮಾಡಿ ಸಭೆ ನಡೆಸಿರ್ತಕ್ಕಂಥ ಜನರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇತ್ತೀಚಿನ ದಿನಗಳಲ್ಲಿ ಜನರ ಮಧ್ಯದಲ್ಲಿ ಹೋರಾಟಗಳು ನಿಂತೋಗಿದ್ದಾವೆ. ಹಾಗಾಗಿ ಏನಾಗಿದೆ, ಜನರು ಸೇರೋದ್ರೊಳಗೆ ಹಿಂದೆ ಮುಂದೆ ನೋಡ್ತಾರೆ. ಇಲ್ಲೇ ಮುಂದ್ಗಡೆ ಕೂತಿದ್ದಾರೆ ನಮ್ಮ ಬರ್ದೋಳಿ ನೆಂಟರು. ಸಭೆಗಳು ಶಿರುವಂತೆ ಊರಿನಲ್ಲಿ ಈ ಮಟ್ಟದಲ್ಲಿ ನಡೆಯಬಾರ್ದು. ಯಾಕೆ ಅಂದರೆ, ಶಿರುವಂತೆ ಅಂತ ಹೇಳಿದರೆ ಹೋರಾಟದ ಭೂಮಿ. ಆ ಹೋರಾಟದ ಭೂಮಿಯಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಜನರನ್ನು ಉತ್ಸುಕರನ್ನಾಗಿ ಎಬ್ಬಿಸಿ ನಿಲ್ಲುವಂಥ ಕೆಲಸ ಮಾಡಬೇಕು. ನಾನು ಒಂದು ನೋಡ್ಕೊಳ್ತೇನೆ, ಪಾಪ ಆ ಹೆಣ್ಮಕ್ಕಳು ಕಷ್ಟ ಓದಿಸೋಕೋ ಗೊತ್ತಿಲ್ಲ, ನಿಮಗಿಂತ ಮುಂಚೆನೇ ಬಂದು ಅವರೆಲ್ಲ ಕೂತು ಚಪ್ಪಳೆ ಹೊಡಿತಾ ಇದ್ದಾರೆ. ಅವರು ಅಷ್ಟು ಸಂತೋಷ ಪಡಬೇಕಾದ್ರೆ ನಮ್ಮ ಹೆಣ್ಮಕ್ಳು ನಿಮ್ಮನ್ನೆಲ್ಲ ನೋಡಿ ಸಂತೋಷ ಪಡ್ತಾರೆ. ಅವರು ಜಾಸ್ತಿ ಜನ ಬರೆದಿದ್ರು ಚಿಂತೆ ಇಲ್ಲ, ನಾವು ಜನ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಆಶೀರ್ವಾದ ಮಾಡಿದ್ದೀವಿ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಕುತೂಹಲ ಉಂಟು. ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ, ಇದನ್ನು ನೆನೆಸ್ಕೊಳ್ಳೋಣ. ನಾನು ನೆನೆಸ್ಕೊಳ್ಳುವಂಥ ಸ್ಥಿತಿಯಲ್ಲಿದ್ದೀನಿ. ಆದ್ದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಹೆಸರು ನಿಜವಾಗಿಯೂ ಸಿಕ್ಕಲಿ, ನಿಮ್ಮ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಇಷ್ಟು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಶಿರುವಂತೆ ನಡೆಯುವಂಥ ಈ ಕಾರ್ಯಕ್ರಮ ಈ ಭಾಗದ ಜನರ ಹೃದಯದಲ್ಲಿ ಒಂದು ಹೊಸ ಪ್ರೋತ್ಸಾಹ ಸಿಕ್ಕಲಿದೆ. ನಿಮ್ಮೆಲ್ಲರಿಗೂ ನಾನು ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾನು ಹೆಚ್ಚು ಬಂದು ನಿಂತು ಮಾತನಾಡೋಕ್ಕೆ ಆಗುವುದಿಲ್ಲ. ನಿಮ್ಮೆಲ್ಲರ ಆಸಕ್ತಿ, ನಿಮ್ಮೆಲ್ಲರ ವಿಚಾರ ವೇದಿಕೆ ಇವತ್ತು ಈ ಕೆಲಸದಿಂದ ಆಗಿದೆ. ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ, ಇಲ್ಲಿಗೆ ಮರಿಬೇಡಿ, ಹೀಗೆ ಇರಬೇಕಾಗುತ್ತೆ. ನಮ್ಮ